ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತು ಸಂಡೇ ಸ್ಪೆಷಲ್ ಮುದ್ದೆ ಮಟನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಹಿಡಿಯಾಗಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, 1 ಈರುಳ್ಳಿ, ಸ್ವಲ್ಪ ಕೊಬ್ಬರಿ, ಹಾಗೆ ಪುದೀನ, ಕೊತ್ತಂಬರಿ, 1 ಹಿಡಿಯಾಗಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು ಇಷ್ಟನ್ನು ನಾವೀಗ ಚೆನ್ನಾಗಿ ರುಬ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ 1 kg ಮಟನ್ನ ತೊಗೊಂಡಿದ್ದೀನಿ. ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಮಟನ್ನ ಹಾಕ್ಕೋತಾ ಇದ್ದೀನಿ. ಮಟನ್ಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಕಲಸಿಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದು 2 ವಿಸಿಲ್ನ ಕುಗ್ಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮುದ್ದೆಗೂ ರೆಡಿ ಮಾಡ್ಕೊಂಡಿದ್ದೆ. ನುಚ್ಚನ್ನು ಹಾಕಿರೋದ್ರಿಂದ ನಾನಿಲ್ಲಿ ಈಗ ಹಸಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ನನಗೆ ನೋಡಿ ಇಲ್ಲಿ 2 ವಿಸಿಲ್ಸ್ ಆಗಿದೆ. ಮಟನ್ ಕೂಡ ನಮ್ಗೆ ಚೆನ್ನಾಗಿ ಬೆಂದಿದೆ. ಈಗ ಸಾಂಬಾರನ್ನ ನಾನು ಸ್ವಲ್ಪ ಕುದಿಯೋಕೆ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಕುದಿಯೋ ಟೈಮಲ್ಲಿ ನೀವು ಕೊತ್ತಂಬರಿನ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ನನಗೆ ಇಲ್ಲಿ ಮುದ್ದೆ ಕೂಡ ರೆಡಿ ಆಗಿದೆ. ಈಗ ಯಾವಾಗಲೂ ಇದೇ ಕಲ್ ಮೇಲೆ ನಾವು ಮುದ್ದೆ ಮಾಡೋದ್ರಿಂದ ಹೀಗೆ ಮಾಡ್ಕೋತೀವಿ. ಒಬ್ರೊಬ್ರು ಮನೆ ಮೇಲೂ ಕೂಡ ಮುದ್ದೆ ಮಾಡ್ಕೋತಾರೆ. ಹೀಗೆ ಬಿಸಿ ಇರುವಾಗಲೇ ನಾವು ಮುದ್ದೆನ ಚೆನ್ನಾಗಿ ಮೆತ್ಕೊಂಡು ಅದನ್ನು ರೌಂಡಾಗಿ ಬಾಲ್ಸ್ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ. ಈಗ ಮಟನ್ ಸಾರು ಕೂಡ ರೆಡಿ ಆಗಿದೆ, ಮುದ್ದೆ ಕೂಡ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.